ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೊಸ ಥರದ ಡ್ರಾಯಿಂಗ್ ಹೇಳ್ಕೊಡ್ತೀನಿ ನಿಮಗೆ. ಮತ್ತು ಡ್ರಾಯಿಂಗ್ ಶೀಟ್ ಏನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇನೇ ಅಡಿಕೆ ಎಲೆ. ಇದು ಊಟಕ್ಕೆ ಸಾಮಾನ್ಯವಾಗಿ ಬಳಸೋದು. ನಮ್ಮ ಮನೇಲಿ ಊಟಕ್ಕೆ ಅಂತ ತೊಗೊಬಂದಿದ್ದು, ಮತ್ತು ತುಂಬ ಮಳೆ ಆದ್ದಿದ್ದರಿಂದ ಅದನ್ನು ಬಳಸಲಿಲ್ಲ. ಮತ್ತು ನಾನು ಅದನ್ನು ಕ್ರಾಫ್ಟ್ ಮಾಡೋಕ್ಕೆ ತೊಗೊಂಡೆ. ತುಂಬ ಚೆನ್ನಾಗಿ ಇದರಲ್ಲಿ ನೀವು ರಿಯೂಸೇಬಲ್ ಕ್ರಾಫ್ಟ್ ಮಾಡ್ಬೋದು. ನೋಡಿ, ಈ ಥರ ನಾನು ಡ್ರಾಯಿಂಗ್ ಮಾಡಿದೆ, ಮುಂಚೆನೇ ಮಾಡಿಟ್ಟಿದ್ದೆ. ಮತ್ತು ಅದಕ್ಕೆ ಸ್ವಲ್ಪ ಹೈಲೈಟ್ ಮಾಡಿದೆ. ಮತ್ತು ಬೆವಿಕಲಲ್ಲಿ ಈ ಹಿಲ್ ಸ್ಟೇಷನ್ ವ್ಯೂ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಪೇಂಟ್ ಬೆವಿಕಲ್ ಹಾಕಿ ಸ್ವಲ್ಪ ನೋಡಿದ್ರೆ ಈ ಥರ ಶೇಪ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಗ್ಲಿಟರಿ ತೊಗೊಂಡಿದ್ದೆ. ಗ್ಲಿಟ್ರಿಂಗ್ಸ್ ಮತ್ತು ಮಿಂಚು, ಕನ್ನಡದಲ್ಲಿ ಮಿಂಚು ಅಂತೀವಿ ಅದನ್ನು. ಮಿಂಚನ್ನು ತೊಗೊಂಡೆ. ಅದು ಗೋಲ್ಡನ್ ಕಲರ್ ಮತ್ತು ಸಿಲ್ವರ್ ಕಲರ್ ಎರಡೊಂದು ತೊಗೊಂಡೋದಕ್ಕೆ ಸ್ವಲ್ಪ ಟಚ್ ಅಪ್ ಕೊಟ್ಟಾದಮೇಲೆ ಈ ಥರ ಬ್ರಷಲ್ಲಿ ಫೆವಿಕಲ್ನ ಹಾಕ್ಕೊಂಡು ನೀಟಾಗಿ ಗ್ಲಿಟರ್ ಇಡೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾನು ನ್ಯೂಸ್ ಪೇಪರ್ ಇಟ್ಕೊಂಡೆ. ನ್ಯೂಸ್ ಪೇಪರ್ ಮೇಲೆ ಇಟ್ಕೊಂಡು ಹೀಗೆ ಗ್ಲಿಟ್ರಿನ ಸ್ಪ್ರೇ ಮಾಡಿದೆ. ನಾನು ಯೂಸ್ ಮಾಡಿದೆ ಚಿಕ್ಕ ಪ್ಯಾಕ್, 10 rupees ಅಷ್ಟೇ. ಅದನ್ನು ಈ ಥರ ಗ್ಲಿಟ್ರಿನ ಸ್ಪ್ರೆಡ್ ಮಾಡಿದ್ಮೇಲೆ ಗಾಳಿ ತುಂಬ ಇರೋ ಕಡೆ ಇಟ್ಕೊಂಡ್ರೆ ಮನೆಗೆ ಫುಲ್ ಹರಡೋಗ್ಬಿಡುತ್ತೆ. ಮತ್ತು ಕೈ ಮೇಲೆ ಅಂಟ್ಕೊಂಡ್ರೆ ಬೇಗ ಹೋಗಲ್ಲ. ಅದಕ್ಕೆ ನೀವು ಇದನ್ನು ಯೂಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಕೈ ವಾಶ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಈ ಥರ ಸ್ಪ್ರೆಡ್ ಮಾಡಿದೆ, ಸ್ವಲ್ಪ ಹಾಕಿ. ಮತ್ತು ಅದನ್ನು ಶೇಕ್ ಮಾಡಿದ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಹಿಲ್ ವ್ಯೂ ಮತ್ತು ದಡ ಚಿತ್ರ ಬರೆದಿದ್ದೀನಿ. ಮತ್ತು ಪೇಪರಲ್ಲಿ ಇದ್ದಿದ್ದು ಸ್ವಲ್ಪ ಸಿಲ್ವರಿನ ಶೈನಿಂಗ್ ಇರಲಿ ಅಂತ ಎಲ್ಲ ಕಡೆಗೂ ಕೈಯಲ್ಲೇ ಸ್ಪ್ರೆಡ್ ಮಾಡಿದೆ. ನೀವು ಗ್ಲೌಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಗ್ಲೌಸ್ ಯೂಸ್ ಮಾಡಿ. ನಾನು ಮರ್ತೋದೆ, ಈ ಡ್ರಾಯಿಂಗ್ ಎಲ್ಲ ಮಾಡಬೇಕಿದ್ರೆ ಫುಲ್ ಬೇರೆ ಲೋಕದಲ್ಲಿ ಇರ್ತೀನಿ ನಾನು, ಹಾಗಾಗಿ ಮರ್ತೋದೆ. ಈ ಥರ ಕೈಯೆಲ್ಲ ಅಂಟ್ಕೊಂಡಿತ್ತು. ಮತ್ತು ಅದನ್ನು ಕೈ ಒರೆಸ್ಕೊಬೋದು, ತೊಂದರೆ ಇಲ್ಲ. ಮತ್ತು ಬೇಗ ಹೋಗಲ್ಲ, ಗ್ಲಿಟರಿ ಎಲ್ಲ ಅಂಟ್ಕೊಂಡಿರ್ತಲ್ಲ. ನೆಕ್ಸ್ಟ್ ನಂದು 7 months ಶಾಸ್ತ್ರ ಮಾಡಿದ್ದ ಬಳೆಗಳಿತ್ತು. ಅದನ್ನು ನಾನು ಈ ಥರ ಡೆಕೋರೇಷನ್ ಮಾಡಿ ಮುಂಚೆ ಇಟ್ಕೊಂಡಿದ್ದೆ. ಇದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ನೀವು ಬೇಕು ಅಂದರೆ ಅಲ್ಲಿ ನೋಡಿ. ನನ್ನದು ಚಾನೆಲ್ ಲಕ್ಷ್ಮಿಯಲ್ಲಿದೆ ನೋಡಿ. ಮತ್ತು ಇದಾದಮೇಲೆ ನಾನು ಈ ಗಿಫ್ಟ್ ವ್ರ್ಯಾಪ್ ಮಾಡೋರು ಒಂದು ಫ್ಲವರ್ ಇದೆ, ಈ ಥರ ಶೀಟ್ ಸಿಗುತ್ತೆ. ಅದನ್ನು ಕಟ್ಟಿ ಈ ಥರ ಸ್ಟೋನ್ಸ್ ಎಲ್ಲ ಅನಿಸಿ ಚೆನ್ನಾಗಿ ಒಣಗಿಸಿ ಪೇಂಟ್ ಮಾಡಿ ನೀಟಾಗಿ. ಮತ್ತು ಹೋಲ್ಸ್ ಮಾಡಿದ್ದೆ ಈ ಅಡಿಕೆ ಎಲೆಯಲ್ಲಿ. ಈ ಥರ ಹೋಲ್ಸ್ ಮಾಡಿದ್ಮೇಲೆ ಅದನ್ನು ಈ ಉಲೆನ್ ಥ್ರೆಡ್ಡಲ್ಲಿ ಕಟ್ಕೊಂಡ್ಮೇಲೆ ಯೂಸಲ್ಲಿ ಕಟ್ ಮಾಡ್ತಾರೆ. ನಾನು ಅದನ್ನು ಫ್ಲವರ್ ಥರ ಎಡ್ಜಲ್ಲಿ ನೀಟಾಗಿ ಇಟ್ಟೆ. ನೋಡೋಕೆ ತುಂಬ ಚೆನ್ನಾಗಿತ್ತು. ಮತ್ತು ಚೆನ್ನಾಗಿದೆ ಕೂಡ ನೋಡಿ. ನಿಮಗೂ ಇಷ್ಟ ಆದರೆ ನೀವು ಈ ಮನೆಯಲ್ಲೇ ಇರೋ ಪದಾರ್ಥಗಳು ಬಳಸ್ಕೊಂಡು ಈ ಥರ ಕ್ರಾಫ್ಟ್ ಮಾಡಿ. ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ. ಹ್ಯಾಂಗ್ ಮಾಡಲಿಕ್ಕೆ ಶೋ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ. ತುಂಬ ಈಸಿ ಇದೆ ಕೂಡ, ಮತ್ತು ತುಂಬ ಟೈಮ್ ತೊಗೊಳುತ್ತೆ. ಇದಕ್ಕೆ ಪೇಷನ್ಸ್ ಬೇಕು, ಒಂದೊಳ್ಳೆ ಕ್ರಿಯೇಟಿವ್. ಈ ಥರ ಹ್ಯಾಂಗ್ ಮಾಡಲಿಕ್ಕೆ ನೋಡಿದ್ರೆ ಡ್ರೀಮ್ ಕ್ಯಾಚರ್ ಥರ ಒಂಥರ ಹಾಗೇ